ಅಜಯ್ ನೋಡು, ರೂಮ್ ಕಿಟಕಿ ತೆಗೆದ್ರೆ ಸೀದಾ ಸಮುದ್ರನೇ ಕಾಣೋದು ನೋಡು. ಪ್ರಯತ್ನ ಮಾಡಿದ್ದು ಭಗೀರಥ ಅಂದ್ಮೇಲೆ ಗಂಗೆ ಸಿಗ್ಲೇಬೇಕಲ್ವಾ? ಪಿಂಕಿ ನನ್ ಲವ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಲು ತಂಗೆಮ್ಮ. ಆಮೇಲೆ ಶುರುವಾಯ್ತು ನೋಡಿ ನನ್ನ ದರ್ಬಾರು. ಕೈಯಲ್ಲಿ 3 ಕಾಸಿಲ್ದೆ ಇದ್ರು ಮೈ ತುಂಬಾ ಸಾಲ ಮಾಡ್ಕೊಂಡು ನಮ್ಮ ಹುಡುಗಿ ಕೇಳದನ್ನೆಲ್ಲ ಕೊಡ್ಸಿ ರಾಣಿ ರಾಣಿ ತರ ನೋಡ್ಕೊಂಡೆ. ಒಂದಿನ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಬರ್ತೀಯಾ ಅಂದ್ಲು. ನಾನು ಮದುವೆ ಪ್ರಪೋಸ್ ಮಾಡ್ತಾಳೆ ಅಂತ ತಾಳಿ ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ತರ ಯಶೋರ್ ಸ್ಟೈಲಲ್ಲಿ ಹೋಗಿ ನಿಂತ್ನಾ. ಆಮೇಲೆ ಏನಾಯ್ತು? ಮದ್ವೆ ವಿಚಾರ ಮಾತಾಡಿದ್ರ? ಮಾತಾಡಿದ್ಲು ಮದುವೆ ವಿಚಾರ. ಅವಳದು ಅವಳು ಬಾಯ್ ಫ್ರೆಂಡ್ದು. ತಂಗೆಮ್ಮ 6 ಅಡಿ 3 ಅಡಿ ಫಿಗರ್ ಅವನು ಕರ್ಕೊ ಬಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಲು. ಏನು ಹಾಗ್ ಮಾಡಿದ್ರ? ಯಾಕೆ ಅಂತ ನೀವು ದಬಾಯಿಸ್ ಕೇಳ್ಬೇಕಾಗಿತ್ತು. ನಾನ್ ಬಿಡ್ತೀನ ದಬಾಯಿಸ್ ಕೇಳ್ದೆ. ಅದಕ್ಕೆ ಪಿಂಕಿ ನಾನೇನ್ ನಿನ್ ಮದುವೆ ಆಗ್ತೀನಿ ಅಂತ ಹೇಳಿದ್ನ. ಟೈಮ್ ಪಾಸ್ಗೆ ಖರ್ಚಿಗೆ ದಾರಿ ಬೇಕಾಗಿತ್ತು, ನೀನೇ ಬಂದು ಹಳ್ಳಕ್ ಬಿದ್ದೆ. ನನಗೂ ಬೋರ್ ಆಯ್ತು, ಮದುವೆ ಸೆಟ್ಲ್ ಆಯ್ತು. ನೋಡು, ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ನೀನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನನ್ ಮದುವೆ ಆಗೋ ಹುಡುಗ ಪೊಲೀಸು ಒದ್ದು ಒಳಗಾಕ್ಸ್ಬಿಡ್ತೀನಿ ಅಂತ ನನ್ನ ಹಾರ್ಟ್ಗೆ ಆಟಂ ಬಾಂಬ್ ಬಿಟ್ಬಿಟ್ಟು ಹೊರಟೋದ್ಲು ತಂಗಿಮ್ಮ. ಅವಳು ಮದುಮಗಳಾದ್ಲು, ನಾನು ಮಂಗ ಆದೆ. ಊರಲ್ಲಿ ಸಾಲ್ಗಾರರ ಕಾಟ ತಡಿಲಾರ್ದೆ ಇಲ್ಲಿಗೆ ಬಂದ್ ಸೆಟ್ಲ್ ಆದೆ. ಯಾಕೆ ತಂಗೆಮ್ಮ ನನ್ ಕತೆ ಕೇಳಿ ನಿನ್ಗೂ ನಗು ಬರ್ತಿದ್ಯಾ? ಇನ್ನೇನು ನಿನ್ ಕಿತ್ತೋಗಿರೋ ಲವ್ ಸ್ಟೋರಿ ಕೇಳಿ ನಗು ಬರದೆ ಇನ್ನೇನ್ ರಕ್ತ ಕಣ್ಣೀರ್ ಬರುತ್ತಾ? ಬಾರಲೇ ಸಾಕು. ನೋಡಿದ್ರ ತಂಗೆಮ್ಮ ನನ್ನ ಹೆಂಗ್ ಕಿಂಡಲ್ ಮಾಡ್ತಾನ ಅವನು. ನನ್ ಮೇಲೆ ಒಂಚೂರು ಕನಿಕರ ಇಲ್ಲ. ಲೇ ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ ಕಣೋ. ತಂಗೆಮ್ಮ ನೀವು ರಿಲ್ಯಾಕ್ಸ್ ಆಗಿ, ನಾನು ಆಮೇಲೆ ಬರ್ತೀನಿ. ನನ್ನ ಕತೆ ಕೇಳಿ ನಿಮ್ಗೆ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ. ಬರ್ಲಿ ನಡಿಯಪ್ಪ, ಬಾ ಬಾ ಬಾ. ಎಲ್ಲ ಸರಿ ಸಲ್ಲು. ಈ ಕರಿನಾಗದ ಉಂಗ್ರ ಇದ್ದಿದ್ರೆ ಅವಳನ್ನ ನಾನು ಪತ್ತೆ ಹಚ್ತಾ ಇದ್ದೆ. ಎಲ್ಲ ಅವನಿಂದನೇ ಆಗಿದ್ದು. ನನ್ನ ಲೆಕ್ಕಾಚಾರದ ಪ್ರಕಾರ ಅವರಿಬ್ರು ಈ ಐಲ್ಯಾಂಡ್ ದಾಟಿ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಸೆಲ್ವಂ, ನಿಮ್ ಹುಡುಗರನ್ನ ಎಲ್ಲಾ ಕಡೆ ಬಿಟ್ಟು ಹುಡುಕೋದಕ್ಕೆ ವ್ಯವಸ್ಥೆ ಮಾಡು. ಹಾಗೆ ಇಲ್ಲಿಂದ ಹೊರಗೋಗೋ ಎಲ್ಲಾ ಪಾಯಿಂಟ್ಸ್ಗಳಲ್ಲೂ ನಮ್ಮ ಹುಡುಗರು ಇರಬೇಕು. ನನ್ನ ಮಕ್ಕಳು ಈ ದ್ವೀಪ ಬಿಟ್ಟು ಎಲ್ಲ ದಾಟಬಾರದು. ಹಾಗೆ ಸುತ್ತುವರ್ಸು ನಮ್ಮ ಹುಡುಗರನ್ನ. ಓಕೆ ಬಾಸ್. ಎಲ್ಲಿದ್ದೀರಾ? ಅವ್ರು ಇಲ್ಲೇ ಇದಾರಂತೆ, ಇದೇ ದ್ವೀಪದಲ್ಲಿ. ಎಲ್ಲ ಕಡೆ ಹುಡ್ಕಾಡಿ, ಯಾವ ಕಡೆನೂ ಬಿಡಬೇಡಿ ಅವ್ರನ್ನ. ಅವ್ರು ಸಿಕ್ಕಾಕೊಳ್ಳೇಬೇಕು. ಎಲ್ಲ ಕಡೆ ನಾಕಾಬಂದಿ ಹಾಕಿ ಇಂಚಿಂಚು ಹುಡುಕಿ. ಹೇಳಿದ ಅರ್ಥ ಆಯ್ತಲ್ಲ? ಸರಿ, ಓಕೆ. ಎಷ್ಟೊತ್ತು ಅಂತ ಹೀಗೆ ಕೂತು ಒಬ್ಳೆ ಕಾಲ ಕಳೆಯೋದಕ್ಕಾಗತ್ತೆ? ಅರ್ಜುನವರು ಮತ್ತೆ ನನ್ನವರು ವಾಪಸ್ ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಹೇಗಿದ್ರು ಎದುರಿಗೆ ಸಮುದ್ರ ಇದೆ. ಹಾಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ವಾತಾವರಣ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅವ್ರು ಬರೋ ತನಕ ಒಬ್ಳೆ ಇದ್ದು ಕೂತಿರೋದಕ್ಕಂತೂ ಆಗಲ್ಲ.
ಅಬ್ಬಾ ಇಷ್ಟು ಸೆಕೆ ಆಗ್ತಿದೆ, ನನ್ನ ಕೈಯಲ್ಲಂತೂ ಇರಕ್ಕೆ ಆಗ್ತಿಲ್ಲ. ಇರಿ, ಏನಾರು ಒಂದು ಜ್ಯೂಸ್ ತಗೊಂಬರ್ತೀನಿ. ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವನ್ಗೆ? ಚಿಕ್ಕ ಮಕ್ಕಳ ತರ ಜ್ಯೂಸ್ ಕುಡಿತಾ ನಿಂತಿದ್ದಾನಲ್ಲ, ಅಲ್ಲ ಇಷ್ಟು ವರ್ಷ ದಂಧೆಲಿದ್ದವನು. ಆ ಬಚ್ಚ ಕೈಯಲ್ಲಿ ಕಿಡ್ನಾಪ್ ಮಾಡಿಸ್ಕೊಂಡು ಒಡ್ಸ್ಕೊಂಡ್ ಬಂದ್ರು ಚೂರ್ ಬುದ್ಧಿ ಬಂದಿಲ್ವಲ್ಲ ಇವನ್ಗೆ. ಅಲ್ಲ ಆ ಅರ್ಜುನ್ ಏನಾದ್ರೂ ನನಗೆ ಇವನ್ಗೆ ಯಾಮಾರಿಸಿ ತಪ್ಪಿಸ್ಕೊಂಡು ಹೋಗಿದ್ರೆ ಅನ್ನೋ ಆವೇಶ ಸ್ವಲ್ಪ ಆದ್ರೂ ಇದೆಯಾ ಇವನ್ ಮುಖದಲ್ಲಿ? ಸಾಲ್ದು, ಬರೀ ಕಿಡ್ನಾಪ್ ಅಲ್ಲ, ನಾನಾ ಅರ್ಜುನ್ ಜಾಗದಲ್ಲಿ ಇದ್ದಿದ್ರೆ ಕೈ ಕಾಲು ಬಾಯೆಲ್ಲ ಜಜ್ಜಾಕ್ಬಿಡ್ತಾ ಇದ್ದೆ. ಅಲ್ಲಾಡಕ್ಕೆ ಆಗ್ಬಾರ್ದು ಆ ತರ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾನ್ ದಂಧೆ ಮಾಡ್ತಾ ಇದ್ದೀನಲ್ಲ, ನನಗ್ ಹೊಡ್ಕೋಬೇಕು ಹಳೆ ಮೆಟ್ಟು ತಗೊಂಡು. ಗೌರ ಸರ್, ಜ್ಯೂಸ್ ತುಂಬಾ ಚೆನ್ನಾಗಿದೆ, ನಿಮ್ಗೊಂದು ತಂದ್ಕೊಡ್ಲಾ? ನನಗ್ ಬೇಡಪ್ಪ, ನನಗ್ ಬೇಡ. ಅವರೇ ಕುಡ್ಸಿರೋ ಸಾಕ್ ನನಗೆ. ನೀನ್ ಕುಡಿ, ನೀನು ಆರಾಮಾಗಿ ಕುಡಿ 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 ಕುಡಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಚಿಂತೆ ಇಲ್ದಿರೋ ಕೋಣ ಸಂತೆಯಲ್ಲೂ ಮೆಲುಕಾಗ್ತಿತ್ತಂತೆ. ಬಾಸ್ ಇಟ್ಕೊಳ್ಳಿ, ಒಂದು ನಿಮಿಷ, ಫೋನ್ ಬಂದಂಗಿದೆ. ಹಲೋ, ಏನ್ ಸಿಕ್ಕಿದ್ರ ಅವರು? ಇಲ್ವಾ? ಓ, ಕೊನೆ ಶಿಪ್ಪು ಬಂದಾಯ್ತಾ? ಇಲ್ವಾ? ಸರಿ ಸರಿ, ಒಂದು ಕಣ್ಣಿಟ್ಟಿದೆ ಹಾಗೆ. ಏನಂತೆ ಸೆಲ್ವಂ? ನಾನು ಹೇಳಿಲ್ವಾ ಬಾಸ್, ಅವ್ರು ಹ್ಯಾವ್ಲಾಕಿಂದ ಪೋರ್ಟ್ ಬ್ಲೇಕ್ ಹೋಗ್ಲೇ ಇಲ್ಲ. ಹಾಗಂತ ನಮ್ಮ ಹುಡುಗರು ಕನ್ಫರ್ಮ್ ಮಾಡಿದ್ರಿ ಈಗ. ಹಾಗಾದ್ರೆ ನನ್ನ ಗೆಸ್ಸೇ ಸರಿ. ಇಲ್ಲೇ ಯಾವುದೋ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರ್ಬೋದಾ? ಸೆಲ್ವಂ, ಈ ಹಾಳಾದ ಜ್ಯೂಸ್ನ ಬಿಸಾಕ್ಬಿಟ್ಟು ಬಾ ಎಲ್ಲ ಕಡೆ ಹುಡ್ಕೋಣ. ಜ್ಯೂಸ್ ಮೇಲೆ ಕೋಪ ಮಾಡ್ಕೊಂತೀರಾ? ಬನ್ನಿ ಬಾಸ್, ಹಾಗೆ ಕುಡ್ಕೊಂತಾನೆ ಮಾತಾಡ್ಕೊಂಡು ಹೋಗೋಣ. ಎಷ್ಟು ಸುಂದರವಾಗಿದೆ ಈ ಜಾಗ. ಸಮುದ್ರ ನೋಡ್ತಾ ಇದ್ರೆ ಮನಸ್ಸಲ್ಲಿರೋ ದುಃಖ ಎಲ್ಲ ಕರಗಿ ಹಾಗೆ ನೀರಾಗತ್ತೆ. ಈ ತಿಳಿ ಅಲೆಗಳೆಲ್ಲ ನನ್ನ ಅರ್ಜುನ್ ಅವ್ರ ತರನೇ ಕಾಣಿಸ್ತಾ ಇದೆ. ಏ, ನಿಂತ್ಕೋ, ಅಲ್ಲೇ ನಿಂತ್ಕೋ ನೀನು. ನನ್ನ ಅರ್ಜುನ್ ಅವ್ರು ಇದ್ದಾರೆ, ನೀನ್ ಬರ್ಬೇಡ, ಅಲ್ಲೇ ಇರು. ನನ್ನ ಅರ್ಜುನ್ ಅವ್ರ ಹತ್ರ ನಿನ್ನನ್ ಮಾತ್ರ ಅಲ್ಲ, ಯಾರನ್ನು ಬಿಡಲ್ಲ ನಾನು. ಅವ್ರೇನಿದ್ರು ನನ್ನವ್ರು ಮಾತ್ರ.
ಕೊನೆಗೂ ಸಿಕ್ಬಿಟ್ಯಾ? ಎಲ್ಲಿಗೆ ಹೋಗ್ತ್ಯಾ? ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತ್ಯಾ? ಪುಕ್ಕಲ್ ತಂಗಿಮ್ಮ. ನೀವಾ? ಇನ್ನೇನ್ ಘೋರ ಅನ್ಕೊಂಡ್ಬಿಟ್ರ? ಯಾಕೆ ಹೆದರ್ ಬಿಟ್ರ ಅಮೃತವ್ರೆ? ನೀವು ಮಾಡಿದ ಕೆಲ್ಸಕ್ಕೆ ನನ್ ಜೀವ ಒಂದ್ ಕ್ಷಣಕ್ಕೆ ಬಾಯ್ಗೆ ಬಂದಿತ್ತು. ಅಷ್ಟು ಸುಲಭವಾಗಿ ನನ್ನ ಹೆಂಡತಿ ಹತ್ರ ಯಾರನ್ನಾರು ಬರಕ್ ಬಿಟ್ಬಿಡ್ತೀನಾ? ನಾವು ಇಲ್ಲಿಂದ ಹೊರಡ್ಬೋದು ಅಂತ ಸೂಚನೆ ಸಿಗ್ತಾ ಇದೆ. ಇಲ್ಲ ಅಂದ್ರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸಮುದ್ರಕ್ಕೆ ತಳ್ಳೋ ಪ್ಲಾನ್ ಇದೆ ನನ್ನನ್ನ, ಕಬಾಬ್ ಮೇ ಹಡ್ಡಿ ಅಂತ. ಅಯ್ಯೋ ಚೇಚೆ, ಹಾಗೆಲ್ಲ ಯಾಕೆ ಅನ್ಕೋತೀರಾ? ಇವತ್ ರಾತ್ರಿ ಒಟ್ಟಿಗೆ ಊಟ ಮಾಡ್ಕೊಂಡು ಹೋದ್ರಾಯ್ತು. ಅಯ್ಯಯ್ಯೋ ಬೇಡ ತಂಗಿಯಮ್ಮ. ಹನಿಮೂನ್ ಕಪಲ್ ಮಧ್ಯೆ ಅಡ್ಡ ಇದ್ರೆ ನನ್ನಂತ ಬ್ರಹ್ಮಚಾರಿಗಳಿಗೆ 7 ಜನ್ಮಕ್ಕೂ ಹೆಣ್ಣು ಸಿಗದಂಗೆ ಶಾಪ ಕೊಡ್ತಾನಂತೆ ಆ ಬ್ರಹ್ಮ. ಓಕೆ, ನೀವಿಬ್ರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ನಾನು ನಾಳೆ ಸಿಗ್ತೀನಿ. ಬಾಯ್ ಅರ್ಜುನ್. ಬಾಯ್ ತಂಗಿಯಮ್ಮ. ಅದೆಲ್ಲ ಸರಿ, ನೀವು ಬೇರೆ ಧ್ವನಿಯಲ್ಲಿ ಮಾತಾಡೋದನ್ನ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರೆ? ಹಾಗೇನಿಲ್ಲ ಕಣ್ರಿ, ಸುಮ್ನೆ ಟ್ರೈ ಮಾಡ್ದೆ, ವರ್ಕೌಟ್ ಆಗ್ಬಿಡೋದ. ಒಟ್ನಲ್ಲಿ ಹೆಂಡತಿನ ನಡಗಿಸೋ ಗಂಡ ಅನ್ನೋ ಹೆಮ್ಮೆ ಇದೆ ಬಿಡಿ. ಏನಂದ್ರಿ? ನನ್ನನ್ನ ನಡೆಸ್ತೀರಾ? ನಿಮ್ಮನ್ನ ಯಾಕಮ್ಮ ನಿಲ್ಸ್ಬಿಟ್ಟೆ? ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ. ಪರವಾಗಿಲ್ಲ ಆಂಟಿ, ಆಮೇಲೆ ಮಾಡ್ತೀನಿ. ನೋಡ, ನೀನ್ ಇನ್ನೂ ಏನೇನ್ ವಿದ್ಯೆ ಬರುತ್ತೆ ಅಂತ ಹೇಳ್ಬಿಡು. ಗೊತ್ತಾಗ್ಬಿಟ್ರೆ ನಾವು ಆಶ್ಚರ್ಯ ಪಡೋದಾದ್ರೂ ತಪ್ಪುತ್ತೆ. ಅಲ್ಲ ಕಡೆ ಅಮ್ಮ, ಇವ್ಳ್ದೇನ್ ಕಾಲ ಕೈಯ ಒಳ್ಳೆ ಬಡ್ಡಿ ತರ ತಿರುಗಿಸ್ತಾನೆ ನೋಡು. ಅಲ್ವೇ, ನಿಂಗೆ ಈ ತರ ಡಾನ್ಸ್ ಬರುತ್ತೆ ಅಂತ ಹೇಳೇ ಇರ್ಲಿಲ್ಲ ನಮ್ಮೆ. ಆಂಟಿ, ಇದು ಡಾನ್ಸ್ ಅಲ್ಲ, ಏರೋಬಿಕ್ಸ್. ಹಾಗಂದ್ರೆ ಈಗ ನೋಡಿ, ಸುಮ್ಮನೆ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಮೈ ಬಗಲ್ಲ, ಸೋಮಾರಿತನ, ನೆಪ್ಗಳು ಹುಡುಕೋದು. ಆದ್ರೆ ಈ ತರ ಮ್ಯೂಸಿಕ್ ಹಾಕೊಂಡು ಡಾನ್ಸ್ ಮಾಡಿದ್ರೆ ಡಾನ್ಸಿಗೆ ಡಾನ್ಸು ಆಯ್ತು, ಎಕ್ಸರ್ಸೈಸಿಗೆ ಎಕ್ಸರ್ಸೈಸು ಆಯ್ತು, ಮನ್ಸಿಗೂ ಖುಷಿ, ದೇಹಕ್ಕೂ ತುಂಬಾ ಒಳ್ಳೇದು. ಏನಪ್ಪ ಇವೆಲ್ಲ ನಮಗ್ ಗೊತ್ತಾಗಲ್ಲ. ನಾನ್ ಗೊತ್ತು ಮಾಡಿಸ್ತೀನಿ, ನೀವು ಬನ್ನಿ ಅಜ್ಜಿ. ನಾನಾ? ನನಗ್ ಬಿಡಮ್ಮ. ನನ್ ಕೈಲಿ ಕುಣಿಯಕ್ಕಾಗಲ್ಲಮ್ಮ, ಕಾಲ್ ನೋವು ಕಣೆ. ಬನ್ನಿ ಅಜ್ಜಿ, ಎಷ್ಟ್ ಮಜಾ ಇರುತ್ತೆ ಗೊತ್ತಾ? ನಿಮ್ಗೆ ಗೊತ್ತೇ ಆಗಲ್ಲ, ಬನ್ನಿ ಅಜ್ಜಿ. ನೋಡಿ, ಒಂದ್ಸಲ ಡಾನ್ಸ್ ಮಾಡಿ, ನಿಮ್ಗೆ ಎಲ್ಲ ಐಡಿಯಾ ಬರುತ್ತೆ. ಬನ್ನಿ ಅಜ್ಜಿ. ಆಂಟಿ, ನೀವು ಬನ್ನಿ. ಅಯ್ಯೋ, ಅದೆಲ್ಲ ನನಗ್ ಬರಲ್ಲಪ್ಪ. ನಂಗೂ ಬರಲ್ಲಪ್ಪ. ಬನ್ನಿ ಆಂಟಿ.
ಅರ್ಜುನ್ ಅವ್ರೆ ಇದು ನನ್ಗ ಅರ್ಜುನ್ ಅವ್ರೆ ಏನಾಗಿದೆ ನಿಮ್ಗೆ? ಏನಿದೆಲ್ಲ ಇಂಥ ಬಟ್ಟೆಗಳನ್ನ ತಂದಿದ್ದೀರಲ್ಲ? ಯಾಕೆ ತರಬಾರ್ದು? ತಂದ್ರೆ ಏನ್ ತಪ್ಪು? ನನಗೇನೋ ನನ್ನ ಹೆಂಡತಿನ ಈ ತರ ಬಟ್ಟೆಯಲ್ಲಿ ನೋಡ್ಬೇಕು, ಮುದ್ದಾಡ್ಬೇಕು, ಅವ್ರ ಜೊತೆ ಓಡಾಡ್ಬೇಕು ಅಂತ ಆಸೆ ಇದೆಯಪ್ಪ, ಅದಕ್ಕೆ ತಂದೆ. ತಪ್ಪ? ಹೌದು ತಪ್ಪೆ. ನೀವೇನೇ ಹೇಳಿ, ನಾನ್ ಈ ತರದ ಬಟ್ಟೆಗಳನ್ನ ಹಾಕೊಳ್ಳಲ್ಲ ಅಂದ್ರೆ ಹಾಕೊಳ್ಳಲ್ಲ ಅಷ್ಟೇ. ಅಯ್ಯೋ ಹಾಗನ್ಬಿಡ್ರಿ, ಪಾಪ ಕಣ್ರಿ ನಾನು. ನೋಡ್ರಿ ಬಡಪಾಯಿನ, ಏನೋ ನಿಮ್ಮನ್ ಸ್ವಲ್ಪ ಗ್ಲಾಮರ್ಸ್ ಆಗಿ ನೋಡ್ಬೇಕು ಅಂತ ಆಸೆ ಪಟ್ಟಿತ್ತಪ್ಪ. ಈಗ ಇದೆಲ್ಲ ಕಾಮನ್ ಕಣ್ರಿ, ಪ್ಲೀಸ್ ಹಾಕೊಳ್ರಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಅತ್ತೆ ಮಾವ ಎಲ್ಲ ನೋಡಿದ್ರೆ ಏನ್ ಅನ್ಕೋತಾರೆ? ರೀ, ಅವ್ರು ಯಾಕೆ ಇಲ್ಲಿಗೆ ಬಂದು ನೋಡಕ್ ಹೋಗ್ತಾರೆ? ಇಲ್ಲಿರೋದು ನಾವಿಬ್ರೇ ಕಣ್ರಿ. ಈಗ ಅವ್ರ ಮಾತ್ರ ಯಾಕೀಗ? ಹನಿಮೂನ್ ಕಣ್ರಿ ಬಂದಿರೋದು ನಾವು. ಇಂಥದ್ದೆಲ್ಲ ಟ್ರೈ ಮಾಡೋದಕ್ಕೆ ನಮ್ಗೆ ಸಿಗೋದಿದ್ದು ಒಂದೇ ಅವಕಾಶ. ಊರಿಗೆ ವಾಪಸ್ ಹೋದ್ಮೇಲೆ ಮಾಮೂಲಿ ಸೀರೆ ಚೂಟಿ ತರ ಇದ್ದಿದೆ ಅಲ್ವಾ? ಯಾರ್ರೀ ಇದಾರೆ? ನಾವಿಬ್ರೇ ಇರೋದು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಲ್ಲ ಅನ್ಬಿಡ್ರಿ. ನನ್ಗೋಸ್ಕರನಾದ್ರೂ ಹಾಕೊಳ್ಳಿ. ನನಗೋಸ್ಕರ ಇಷ್ಟು ಮಾಡಲ್ವಾ ನೀವು? ಇಷ್ಟೇನ ನನ್ನ ಮೇಲೆ ಪ್ರೀತಿ? ಹೋಗ್ರಿ. ನೋಡಿ, ಇಷ್ಟಕ್ಕೆಲ್ಲ ನಮ್ ಪ್ರೀತಿನ ಯಾಕೆ ಎಳಿತಾ ಇರ್ತೀರಾ? ನಾನು ಏನ್ ಹೇಳೋದಕ್ ಬಂದೆ? ಏನೂ ಇಲ್ಲ. ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಈ ಬಟ್ಟೆಗಳನ್ನ ನೀವು ಹಾಕೋಬೇಕು ಅಷ್ಟೇ. ಅಲ್ಲ ಅರ್ಜುನ್ ಅವ್ರೆ, ನೋಡಿ, ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ ಅಮೃತವ್ರೆ. ನೀವು ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ಗಂಟು ಮೂಟೆ ಕಟ್ಟಿ ವಾರ್ಡ್ರೋಬ್ ಬಿಸಾಕ್ಬಿಡ್ತೀನಿ. ನಿಮಗೆ ಹೇಗೆ ಇಷ್ಟನೋ ಹಾಗೇ ಇರಿ. ಆದ್ರೆ ಇಲ್ಲಿ ಮಾತ್ರ ಪ್ಲೀಸ್ ಹಾಕೊಳ್ರಿ. ನನಗೋಸ್ಕರ ಹಾಕೊಳ್ರಿ ಪ್ಲೀಸ್. ಈಗೇನು ಹಾಕೋತಿರೋ ಇಲ್ವೋ? ಸರಿ, ಏನು ನೀವು ಬಲವಂತ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ. ಹಾಗಂತ ಮತ್ತೆ ಮತ್ತೆ ಕೇಳೋ ಹಾಗಿಲ್ಲ. ಹಾಗಾದ್ರೆ ಹಾಕೋತೀರಾ? ನನ್ ಮುದ್ದು ಹೆಂಡತಿ ಕಣ್ರಿ ನೀವು. ಎಲ್ಲ ಕಡೆ ಇಂಚಿಂಚು ಬಿಡದೆ ಹುಡುಕಾಡಿದೀವಿ ಗೊರ ಸರ್. ಎಲ್ಲೂ ಸಿಗ್ಲಿಲ್ವಲ್ಲ ಸರ್. ಏನ್ ಮಾಡೋದು? ಏನೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿರೋ ಎಲ್ಲ ರೆಸಾರ್ಟ್ಗಳು ಹುಡುಕಾಗಿದೆ. ಯಾವ ಹೋಟ್ಲಲ್ಲೂ ಉಳ್ಕೊಂಡಿಲ್ಲ, ಹೋಟ್ಲರ್ಗೂ ಹೋಗಿಲ್ಲ. ಎಲ್ಲಿ ಹೋಗಿರ್ಬೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಸರ್. ನೋಡೋಣ ಸೆಲ್ವಂ, ಬೆಳಗ್ಗೆವರೆಗೂ ಕಾದ್ ನೋಡೋಣ. ಏನಾದ್ರೂ ಸುಳಿವು ಸಿಕ್ಕಿದ್ರು ಸಿಕ್ಕಬಹುದು. ತಪ್ಪಿಸ್ಕೊಂಡು ಹೋಗೋದಕ್ಕಂತೂ ಚಾನ್ಸೇ ಇಲ್ಲ. ಅಮೃತ ಅವ್ರೆ, ತುಂಬಾ ಹೊಟ್ಟೆ ಹಸಿತಾ ಇದೆ. ಏನ್ ಆರ್ಡರ್ ಮಾಡೋಣ?